ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ನೋಡಿ, ಹಿಂದೆ ಹೋಬಳಿ ಇದ್ದಂಥ ಹೆಡ್ ಕ್ವಾರ್ಟರು ಉತ್ತಮವಾಗಿ ಚೆನ್ನಾಗಿ ಕಾಣಬೇಕು ಅಂತ ನಿಟ್ಟಿನಲ್ಲಿ ಹಿಂದೆ ಈಗಿನ ಶಾಸಕರಾದಂತಹ GS ಶ್ರೀನಿವಾಸ ಪ್ರಥಮ ಬಾರಿಗೆ ಆದ ಸಂದರ್ಭದಲ್ಲಿ ಅಜ್ಜಂಪುರ ರಸ್ತೆ ಉತ್ತಮವಾಗಿ ಕಾಣಬೇಕು ಎಂಬ ನಿಟ್ಟಿನಲ್ಲಿ ಅಂದ್ರೆ ನೋಡಿ ಈ ರಸ್ತೆಯನ್ನ ಈ ತರ ಇತ್ತು. ಒಂದು ಕಾಲ್ಪನಿಕ ಒಂದು ಚಿತ್ರವಾಗಿದೆ. ಈ ತರ ರಸ್ತೆ ಇತ್ತು. ಈ ರಸ್ತೆಯನ್ನ ಉತ್ತಮವಾಗಿ ಮಾಡಬೇಕೆಂದು ಈಗಿನ ಶಾಸಕರಾದಂತಹ GS ಶ್ರೀನಿವಾಸ್ ಅವರು ಪ್ರಥಮ ಬಾರಿಗೆ ಆದ ಸಂದರ್ಭದಲ್ಲಿ ರಸ್ತೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಎರಡು ಕಡೆ ಡಿವೈಡರ್ ಅನ್ನು ಹಾಕುವ ಮೂಲಕವಾಗಿ ಫುಟ್ಪಾತ್ಗೆ ಟೈಲ್ಸ್ ಅನ್ನು ಹಾಕುವ ಮೂಲಕ ಸುಮಾರು 1.25 ಕೋಟಿ 1.5 ಕೋಟಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಎಷ್ಟು ಸುಂದರವಾಗಿ ಒಂದು ನಿರ್ಮಾಣ ಮಾಡಿದ್ರು. ಇನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಸುಂದರವಾಗಿ ಅಂದ್ರೆ ಅಜ್ಜಂಪುರದ ಕನ್ನಡ ಶಾಲೆಯಿಂದ ರೈಲ್ವೆ ಗೇಟ್ ವರೆಗೆ ಎಕ್ಕೆಲೆಗಳಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಉತ್ತಮವಾದ ರೀತಿಯಲ್ಲಿ ಟೈಲ್ಸ್ ಅನ್ನು ಹಾಕುವುದಕ್ಕೆ ಒಂದು ಮುಂದಾಗಿತ್ತು. ಅದೇ ರೀತಿಯಾಗಿ ಉತ್ತಮ ಟೈಲ್ಸ್ ಅನ್ನು ಹಾಕಿದ್ರು. ಸಾಕಷ್ಟು ವೆಹಿಕಲ್ ಓಡಾಡಿದ್ರು ಸಹ ಏನೂ ಆಗ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಭದ್ರಾ ಒಂದು ಜಲಾಶಯದಿಂದ ಕುಡಿಯ ನೀರಿಗೆ ವಸ್ತುಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ಪೈಪ್ ಲೈನು ಒಂದು ಮಾರ್ಗ ಮಧ್ಯದಲ್ಲಿ ಅಂದ್ರೆ ಗ್ರಾಮದ ಒಂದು ಪಟ್ಟಣ ಮಾರ್ಗ ಮಧ್ಯದಲ್ಲಿ ಹೋಗ್ತಾ ಇದೆ. ನೋಡಿ, ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಂದು ಶಾಲೆಯ ಮುಂದಲ್ಲಿ ಸುಮಾರು 6 ಅಡಿಗಳ ಆಳದಲ್ಲಿ ಒಂದು ಪೈಪ್ ಲೈನ್ ಹೋಗಿರೋದನ್ನ ಚಿತ್ರದಲ್ಲಿ ಕಾಣ್ತಾ ಇದೆ. ಇದಕ್ಕೆ ಸಂತೋಷಕರ ವಿಚಾರ. ಯಾಕೆಂತಂದ್ರೆ ಎಲ್ಲರಿಗೂ ಕುಡಿಯೋ ನೀರು ಬೇಕು, ಆದ್ರೆ ತೆಗೆದುಕೊಂಡು ಹೋಗ್ಲಿ. ಆದ್ರೆ ಆ ಸಂದರ್ಭದಲ್ಲಿ ಮೊದಲೇ ಇದ್ದ ಹಾಗೆ ಮಾಡ್ಬೇಕು. ಯಾಕೆಂತಂದ್ರೆ ನೋಡಿ, ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರ್ತವೆ. ನೋಡಿ, ಎಷ್ಟು 6 ಅಡಿಯ ಒಂದು ಆಳವನ್ನು ತೋಡಿ ಆ ಒಂದು ಪೈಪನ್ನು ಮಣ್ಣನ್ನು ಮುಚ್ಚಿದ್ದಾರೆ. ಹಾಗೆ 1 ವರ್ಷ ಕಳೆದಿದ್ರೂ ಸಹ ಅದು ಇನ್ನೂ ಸಹ ಸಿಂಕ್ ಆಗೋದು ಬಿಟ್ಟಿಲ್ಲ. ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದ್ರೆ ಅಜ್ಜಂಪುರದಲ್ಲಿ ಈಗ ಮಳೆಗಾಲ ಬಂತು ಅಂದ್ರೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಟೈಲ್ಸ್ ಎಲ್ಲ ಹಾಕಿದ್ರು ಸಹ ಸಾಕಷ್ಟು ನೀರು ನಿಂತು ಒಂದು ಟೈಲ್ಸ್ ಹಾಕಿದ್ರು ಸಹ ಯಾವ ರೀತಿಯಾಗಿ ಒಂದು ರೀತಿಯ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಎಂಬ ಬಗ್ಗೆ ಸಾಕ್ಷೀಭೂತವಾಗಿ ಇಲ್ಲಿ ಕಾಣ್ತಾ ಇದೆ. ಅದರಿಂದ ಈ ಒಂದು ರಸ್ತೆಯನ್ನು ಮಾಡಿದಂತಹ ಅಂದ್ರೆ JJMನವರು ಒಂದು ವಾಟರ್ ಸಪ್ಲೈ ತೆಗೆದುಕೊಂಡ ಸಂದರ್ಭದಲ್ಲಿ ಮತ್ತೆ ಪುನಃ ಅದನ್ನ ಇದು ಮಾಡಿ ಒಂದು ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಮಾಡದೆ ಕಳಪೆ ಕಾಮಗಾರಿ ಮಾಡಿರುವುದಕ್ಕೆ ಇನ್ನೂ ಒಂದು ತಾಜಾ ಉದಾಹರಣೆ ಅಂತಂದ್ರೆ, ನಿನ್ನೆ ತರೀಕೆರೆ ರಸ್ತೆಯಿಂದ ಅಜ್ಜಂಪುರಕ್ಕೆ ಬರುವಂತಹ ಕಬ್ಬಿಣದ ತುಂಬಿದಂತ ಲಾರಿ ಒಂದು ಬೈಕ್ ಅಡ್ಡ ಬಂದಿರೋದ್ರಿಂದ ಸೈಡಿಗೆ ತೆಗೆದುಕೊಂಡರೆ ಆ ಸೈಡಿಗೆ ತೆಗೆದ ಪರಿಣಾಮವಾಗಿ ಆ ಲಾರಿ ಸಂಪೂರ್ಣವಾಗಿ ಹಿಂದೆ JJM ತೆಗೆದಂತ ವಾಟರ್ ಲೈನ್ ತೆಗೆದಂತ ಇದರಲ್ಲಿ ಕೂತ್ಬಿಟ್ಟಿದೆ. ಯಾಕೆಂತಂದ್ರೆ ಈ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡುವ ಮೂಲಕವಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾರೆ. ಇದರ ಬಗ್ಗೆ ಅಧಿಕಾರಿ ಅದರಲ್ಲೂ ಸಹ PWD ಇಲಾಖೆಯವರು ನಿರ್ಲಕ್ಷ್ಯ ತೋರುತ್ತೆ. ಯಾಕೆಂದ್ರೆ ಅವ್ರ ರಸ್ತೆ ಇರುತ್ತೆ, ಅದು ಸರಿಯಾದ ರೀತಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕು. ಆದ್ರೆ ಯಾಕೋ ಏನು ಅವರಿಗೆ ತುಂಬಾ ನೆಗ್ಲೆಕ್ಟ್ ಅನ್ನ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ವಿಡಿಯೋನ ನೋಡೋಣ. ವೀಕ್ಷಕರೇ, ಈಗ ಅಜ್ಜಂಪುರದಲ್ಲಿ ಹಿಂದೆ ಒಂದು ಶ್ರೀನಿವಾಸ್ ಶಾಸಕರಾದ ಸಂದರ್ಭದಲ್ಲಿ ಇಕ್ಕೆಲಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ರಸ್ತೆಗಳನ್ನ ಉತ್ತಮ ಸ್ಥಿತಿಯಲ್ಲಿ ಮಾಡಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು JJMನವರು ಅಂದ್ರೆ ನೀರು ವಾಟರ್ ಸಪ್ಲೈ ಅವರು ವಸ್ತುಗಳಿಗೆ ತೆಗೆದುಕೊಳ್ಳುವಂತ ಕುಡಿಯ ನೀರು ಯೋಜನೆಯನ್ನ ಊರ್ ಮಧ್ಯೆ ತಗೊಂಡು ಹೋಗಿದ್ದಾರೆ. ಈಗ ಮೇನ್ ರೋಡ್ ಆಗಿರೋದ್ರಿಂದ ತಗೊಂಡೋಗ್ಲಿ, ಸಂತೋಷ, ತುಂಬಾ ಅದ್ಭುತವಾದಂತಹ ಸಂತೋಷ. ಆದ್ರೆ ಅವರು ಮಾಡಿರುವಂತಹ ಪೈಪ್ ಹಾಕ್ಲಿಕ್ಕೆ ತೆಗೆದಂತಹ ಗುಂಡಿ ಇವತ್ತು ಯಾವ ಪರಿಸ್ಥಿತಿ ಹೋಗಿದೆ ಅಂತಂದ್ರೆ ಪ್ರಾಣವನ್ನೇ ತೆಗೆಯುವಂತ ಪರಿಸ್ಥಿತಿ ಹೋಗಿದೆ. ಈ ರೀತಿ ಆಗ್ಬೇಕಾದ್ರೆ ನೋಡಿ, ಇಲ್ಲೊಂದು ಉದಾಹರಣೆ ನಾವು ತೋರಿಸ್ತೀವಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಆಂಬುಲೆನ್ಸ್ ಬಂದಂತ ಸಂದರ್ಭದಲ್ಲಿ ಅಥವಾ ಒಂದು ವೆಹಿಕಲ್ ಒಂದು ಸೈಡ್ ಅನ್ನು ಕೊಡೋ ಸಂದರ್ಭದಲ್ಲಿ ಒಂದು ಲಾರಿ ಸೈಡ್ಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಈ ಒಂದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕೆಲಸ ಮಾಡಿದ್ದಾರೆ. ಎಷ್ಟು ರೀತಿಯಾಗಿ ಕಳಪೆ ಕಾಮಗಾರಿ ಮಾಡ್ಲಿಕ್ಕೆ ಇದೇ ಉದಾಹರಣೆ ಅಂತಂತೀವಿ. ವೈಬ್ರೇಟಿಂಗ್ ಆಗ್ತಂಗೆ ಹಾಗೆ ಟೈಲ್ಸ್ ಕೂರ್ಸಿ ಹೋಗಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಹಾಳಾಗಿದೆ. ಇದ್ರ ಬಗ್ಗೆ ನಮ್ಮ PWD ಇಲಾಖೆಯ ಅಧಿಕಾರಿಗಳು ಯಾಕೋ ಒಂಥರ ತುಂಬಾ ಚಳಿ ಅಂತೇಳಿ ಮನೇಲಿ ಕೂತಿದಾರೋ ಅಥವಾ ಮೈಕ್ ಪಡಿಕೊಂಡು ಎದ್ದು ಬರ್ತಾರೋ, AWD ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಸುಮ್ಮನೆ ನಾಮಕಾವಸ್ಥೆಗೆ ಬಂದು ನೋಡ್ಕೊಂಡು ಹೋಗ್ತಾ ಇದಾರ ಅಥವಾ ಸುಮ್ಮನೆ ಇದು ಮಾಡ್ತಾ ಇದಾರೋ ಅದು ಗೊತ್ತಿಲ್ಲ. ನೋಡಿ, ಈಗಲಾದರೂ AWD ಅವರು ಅಂದ್ರೆ PWD ಇಲಾಖೆ, ತರೀಕೆರೆ PWD ಇಲಾಖೆ AWD ಅವರು ಇದ್ರ ಬಗ್ಗೆ ಗಮನ ಹರಿಸಿ ಇದಷ್ಟನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ. ನೋಡಿ, ಹಾಕಿದಿರಲ್ಲ, ಇದಷ್ಟನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಪುನಃ ವೈಬ್ರೇಟ್ ಅನ್ನ ಹಾಕಿ ಟೈಲ್ಸ್ ಅನ್ನು ಹಾಕಿದ್ರೆ ಮಾತ್ರ ಈ ರಸ್ತೆ ಸಂಪೂರ್ಣ ಬರುತ್ತದೆ. ಇಲ್ಲ ಅಂತಂದ್ರೆ ಹಾಳಾಗ್ತದೆ. ಯಾಕೆಂತಂದ್ರೆ ಇದು ಮೇನ್ ರಸ್ತೆ ಆಗಿರೋದ್ರಿಂದ ವಾಹನಗಳು, ಲಾರಿಗಳು ಸ್ವಲ್ಪ ಸೈಡಿಗೆ ಬರೋದು ಸಹಜ. ಇದೇ ಕಾಮಗಾರಿ ಅವರು ಕೆಳಗೆ ಮಾಡಿದ್ದಾರೆ, ಒಳ್ಳೆ ಉತ್ತಮ ಮಾಡಿದ್ದಾರೆ. ಇಲ್ಲಿ ಯಾರೂ ಕೇಳಲ್ಲ ಅಂತೇಳಿ ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ರೆಡ್ಡಿಯವರು. ಸೊ ರೆಡ್ಡಿಯವರೇ, ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ರೆ ಸಂಪೂರ್ಣವಾಗಿ ಅಲ್ಲಿಂದ ಕನ್ನಡ ಶಾಲೆಯಿಂದ ಪೊಲೀಸ್ ಸ್ಟೇಷನ್ ವರೆಗೆ ಹಾಕಿರೋದನ್ನ ಸಂಪೂರ್ಣವಾಗಿ ತೆರವುಗೊಳಿಸಿ ಪುನಃ
ಅದನ್ನ ಮತ್ತೆ ಒಂದು ಟೈಲ್ಸ್ ಅನ್ನ ವೈಬ್ರೇಟ್ ಹಾಕಿ ಟೈಲ್ಸ್ ಅನ್ನು ಮಾಡ್ಬೇಕು. ನೋಡಿ ಲಾರಿ ಅವರು ಏನ್ ಮಾಡಬೇಕು, ಸೈಡ್ ಕೊಡೋ ಸಂದರ್ಭದಲ್ಲಿ ತುಂಬಾ ಇದಾಗಿದೆ. ಇದ್ರ ಬಗ್ಗೆ ಈಗಲಾದರೂ ಎಚ್ಚೆತ್ಕೊಂತಾರ, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನೇರ ಹೊಣೆಗಾರರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಬೇಕಾಗುತ್ತದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಗಮನ ಹರಿಸಬೇಕಾಗಿದೆ. ಇದರ ಹೊಣೆಯನ್ನ PW ಇಲಾಖೆ ಹೊತ್ಕೋಬೇಕಾಗುತ್ತದೆ. ಯಾಕೆಂತಂದ್ರೆ ಅವರೇ ಅನುಮತಿ ನೀಡಿರೋದು, ಆ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಅನುಮತಿ ನೀಡಿರೋವರೇ. ಈ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಇಲ್ಲೇ ಪಕ್ಕದ ಶಾಲೆ ಇರೋದ್ರಿಂದ ಸಾಕಷ್ಟು ಅನಾಹುತಗಳು ತಪ್ಪಿದೆ ಅಂತ ಹೇಳ್ಬೋದಾಗಿದೆ ಇವತ್ತು. ಏಕೆಂದ್ರೆ ಬಿಡುವಂತ ಅಂದ್ರೆ ಶಾಲೆ ಬಿಡುವಂತ ಸಮಯದಲ್ಲಿ ಬಂದಂತ ಲಾರಿ ಸೈಡ್ ಕೊಡೋ ಸಂದರ್ಭದಲ್ಲಿ ಸರಿಗಳಿದೆ. ಏನಾರು ಅಚಾತುರ್ಯ ಮಕ್ಕಳು ಶಾಲೆ ಒಳಗಿದ್ದಾರೆ, ಏನಾರು ಹೊರಗಿಂದ 5 ನಿಮಿಷ ಲೇಟ್ ಆಗಿದೆ, ಭಾರಿ ಅನಾಹುತಗಳಾಗ್ತಿದೆ. ಇದರ ಬಗ್ಗೆ PW ಇಲಾಖೆಯು ಬೇಗ ಎದ್ಬಿಟ್ಟು ಒಂದು ಮೈಕ್ ಕುಡಿಕೊಂಡು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಮೂಲಕ NRTV ಸಾರ್ವಜನಿಕರು ಈ ರೀತಿ ಮನವಿ ಮಾಡ್ಕೊಳ್ತಿದ್ದಾರೆ. ಲಾರಿ ಒಂದು ಶಾಲೆ ಬಿಟ್ಟ ಸಂದರ್ಭದಲ್ಲಿ ಏನಾರು ಆಗಿದ್ರೆ ತುಂಬಾ ಅವಘಡಗಳಾಗ್ತಾ ಇದ್ವು. ಸೊ ಈಗಲಾದರೂ PW ಇಲಾಖೆಯವರು ಎಚ್ಚೆತ್ತುಕೊಂಡು ಮಾಡಿರುವಂತಹ ಕಾಂಟ್ರಾಕ್ಟರ್ಗಳಿಗೆ ಅಂದ್ರೆ ಒಂದು ಕೆಲಸ ವಹಿಸಿಕೊಂಡಂತ ಗುತ್ತಿಗೆದಾರರಿಗೆ ಸೂಚನೆ ನೀಡುವ ಮೂಲಕವಾಗಿ ಅಂದ್ರೆ ಕನ್ನಡ ನೂತನ ಶಾಲೆಯಿಂದ ಪೊಲೀಸ್ ಸ್ಟೇಷನ್ ವರೆಗೆ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಅಧಿಕಾರಿಗಳು ಇಲ್ಲಿ ಸೂಕ್ಷ್ಮ ಗಮನಿಸಬೇಕಾಗುತ್ತದೆ. ಕಳಪೆ ಕಾಮಗಾರಿಯನ್ನು ಮಾಡ್ತಾರೆ, ಇದನ್ನ ತಕ್ಷಣ ಅದಷ್ಟು ರಿಮೂವ್ ಮಾಡಿ ಪುನಃ ವೆಟ್ ಮಿಕ್ಸಿಂಗ್ ಹಾಕಿ ವೈಬ್ರೇಟಿಂಗ್ ಹಾಕಿ ಆಮೇಲೆ ಟೈಲ್ಸ್ ಅನ್ನು ಹಾಕುವುದಕ್ಕೆ ಮುಂದಾಗಬೇಕಾಗ್ತದೆ. ಇಲ್ಲವಾದರೆ ಇದು ಸಂಪೂರ್ಣ ಜವಾಬ್ದಾರಿ PW ಇಲಾಖೆದಾಗಿರೋ ಮುಂದಿನ ಅನಾಹುತಗಳಿಗೆ PW ಇಲಾಖೆ ನೇರ ಹೊಣೆಗಾರ ಆಗ್ತದೆ. ನೋಡಿ, ರಾತ್ರಿ ತೆಗೆದಂತಹ ಲಾರಿ ತೆಗೆದಂತಹ ಸಮಯದಲ್ಲಿ ಆ ಗುಂಡಿಗಳನ್ನ ಸಾರ್ವಜನಿಕರು ನಿಂತು ನೋಡ್ತಾ ಇದ್ದಾರೆ. ಎಷ್ಟು ರೀತಿಯಾಗಿ ಕಳಪೆ ಮಾಡಿದ್ದಾರೆ ಅಂತಂದ್ರೆ ಇದು ನಾಚಿಕೆಯ ವಿಚಾರ. ಈಗಲಾದ್ರೂ PW ಇಲಾಖೆಯವರು ಜನಗಳು ಬೈಯೋದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಇಂಥ ಮಾಡಿರುವಂತ ಕಳಪೆ ಕಾಮಗಾರಿಯನ್ನ ಸರಿಪಡಿಸ್ತಾರ ಅಥವಾ ಅವರಿಗೆ ಸರಿದೂಗ್ತಾರ ಎಂಬ ಬಗ್ಗೆ ನಾವೆಲ್ಲರೂ ಸಹ ನೋಡ್ಬೇಕಾಗ್ತದೆ. ಒಟ್ಟಾರೆಯಾಗಿ ನಿನ್ನೆ ನಡೆದಂತಹ ಒಂದು ಲಾರಿಯ ಒಂದು ಇದರಲ್ಲಿ ಅವ್ರು JJM ಮಾಡಿರುವಂತಹ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದರ ಬಗ್ಗೆ ಒಂದು ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಾಗ್ತದೆ. ಯಾಕೆಂತಂದ್ರೆ ಇಂಥ ಕೆಲಸಗಳು ಮಾಡ್ಬೇಕಾದ್ರೆ ಜಿಲ್ಲಾಧಿಕಾರಿಗಳಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಯಾಕೋ ಏನಪ್ಪಾ ಈ ಕಡೆ ಗಮನ ಹರಿಸ್ತಾನೆ ಇಲ್ವಾ ಒಂದು ಸಾರ್ವಜನಿಕರ ಕೂಗಾಗಿದೆ. ಅದರಿಂದ ಗಮನ ಹರಿಸಿ ಒಂದು ಸಾರ್ವಜನಿಕ ರಸ್ತೆಗೆ ಮತ್ತೆ ಪುನಃ ಅದನ್ನ ಮಾಡ್ತಾರ ಇಲ್ವಾ ಎಂಬ ಬಗ್ಗೆ ನಾವೆಲ್ಲರೂ ಸಹ ಕಾದ್ ನೋಡೋಣ. ಮತ್ತೊಮ್ಮೆ PW ಇಲಾಖೆಯವರಿಗೆ ಮತ್ತೊಮ್ಮೆ ಸೂಚನೆ ನೀಡ್ತಾ ಇದ್ದೀವಿ. ಅಂದ್ರೆ ಸಾರ್ವಜನಿಕರು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ಒಂದು ಮಾಡಿರುವಂತ ಕೆಲಸವನ್ನ ಅಷ್ಟನ್ನು ರಿಮೂವ್ ಮಾಡಿ ಮತ್ತೆ ಪುನಃ ಕಾಮಗಾರಿ ಮಾಡ್ತೀರಾ ಅಥವಾ ಇಲ್ವಾ ಎಂಬ ಬಗ್ಗೆ ಸಾರ್ವಜನಿಕರು ಕುತೂಹಲದಿಂದ ನೋಡ್ತಿದ್ದಾರೆ. ತರೀಕೆರೆ ಕ್ಷೇತ್ರದ ಮಾನ್ಯ ಶಾಸಕರಾದ GS ಶ್ರೀನಿವಾಸ್ ಅವರಲ್ಲಿ ಸಾರ್ವಜನಿಕರ ಪರವಾಗಿ NRTV ಒಂದು ಮನವಿ ಮಾಡ್ಕೊಳ್ತಾ ಇದೆ. ಈಗ ಮಾಡಿರುವಂತಹ ಕಳಪೆ ಕಾಮಗಾರಿಯನ್ನ ಆಗಿರುವ ಅನಾಹುತಗಳನ್ನ ಶಾಸಕರು ಖುದ್ದಾಗಿ ವೀಕ್ಷಣೆ ಮಾಡುವ ಮೂಲಕವಾಗಿ ಪುನಃ ಅದನ್ನ ತೆರವುಗೊಳಿಸಿ ಪುನಃ ಒಂದು ನಿರ್ಮಾಣ ಮಾಡುವುದಕ್ಕೆ ಸೂಚನೆಯನ್ನು ನೀಡಬೇಕಾಗುತ್ತದೆ. ಆದ್ರಿಂದ ಈ ಒಂದು ಮತ್ತೆ ಪುನಃ ಮಾಡಿ ಉತ್ತಮ ರಸ್ತೆಯನ್ನು ಮಾಡುವ ಮೂಲಕವಾಗಿ ಮತ್ತೆ ನಿಮ್ಮ ಹೆಸರನ್ನ ಹೆಚ್ಚಿಸಿಕೊಳ್ಳಿ ಹೇಳುವ ಮೂಲಕವಾಗಿ ನಿಮ್ಮ ನಿರೀಕ್ಷೆಯಲ್ಲಿ ಸಾರ್ವಜನಿಕರು ಮತ್ತು NRTV ಕಾಯ್ತಾ ಇರುತ್ತದೆ.